ಏನ್ರಿ ಪಿ ಜಿಗಳಿಗೆ ನುಗ್ಗಿ ಆ ಪಿ ಜಿಗಳನ್ನ ನಡೆಸ್ತಕ್ಕಂಥ ಓನರ್ಗಳನ್ನ ಹೊಡೆದು ಸಾಯಿಸ್ತಾರಂದ್ರೆ ಈ ಜನಗಳು ಯಾವ ಮಟ್ಟಕ್ಕೆ ಹೋಗಿರ್ಬೋದು. ಇವತ್ತು ರಾಮಮೂರ್ತಿ ನಗರದಲ್ಲಿ ಆ ಏರಿಯಾಗೆ ಸೇರ್ತಕ್ಕಂಥ ಒಯ್ಯಂಬಾರ್ ಲೇಔಟ್ ಕಸ್ತೂರಿ ನಗರದಲ್ಲಿ ಆ ಕಡೆ ಆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಆಗಿರ್ತಂಥ ಘಟನೆ ತಿಳಿದುಕೊಂಡ್ರೆ ಎಲ್ಲರಿಗೂ ಭಯ ಪಟ್ಬಿಟ್ಟಿದ್ದಾರೆ. ಪಿ ಜಿ ಓನರ್ಗಳಾಗ್ಬೋದು. ಖಂಡಿತವಾಗ್ಲು ಈ ಥರ ಘಟನೆಗಳು ಯಾವತ್ತೂ ಆಗಬಾರ್ದು. ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಡೆದಂಥ ಘಟನೆ ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ಗೆ ಬರ್ತಕ್ಕಂಥ ಲಿಮಿಟ್ ಆ ಏರಿಯಾ ಇದೆಯಲ್ಲ, ಆ ಒಯ್ಯಂಬರ್ ಲೇಔಟ್ ಆಗ್ಬೋದು, ಆ ಕಸ್ತೂರಿ ನಗರ ಆಗ್ಬೋದು, ಚನ್ನಸಂದ್ರ ಆಗ್ಬೋದು. ಆ ರಾಮಮೂರ್ತಿ ನಗರ ಪಕ್ಕದಲ್ಲೇ ಒಂದು ಚನ್ನಸಂದ್ರ ಒಂದಿದೆ. ಆಮೇಲೆ ಆ ಕಡೆ ಬಾನ್ಸುಡಿ ಅದೆಲ್ಲ ಆ ಲಿಮಿಟ್ಗೆ ಬರುತ್ತೆ. ಆ ಒಯ್ಯಂಬರ್ ಲೇಔಟ್ ಅನ್ನೋದು ಕಸ್ತೂರಿ ನಗರ ಬಿಟ್ಟ ಮೇಲೆ ಪಕ್ಕದಲ್ಲೇ ಬರೋದು. ಸಾರಿ, ಕಸ್ತೂರಿ ನಗರ ಪಕ್ಕದಲ್ಲೇ ಬರೋದು ಒಯ್ಯಂಬರ್ ಲೇಔಟ್ ಅನ್ನೋದು. ತುಂಬ ಒಳ್ಳೆ ಅಫಿಷಿಯಲ್ ಏರಿಯಾ. ತುಂಬ ಐ ಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ದೊಡ್ಡ ದೊಡ್ಡ ಉದ್ಯಮಗಳಲ್ಲಿ ಇವತ್ತು ಸದಾಶಿವನಗರ ಜಯನಗರ ಅಂತ ಹೇಳ್ತಿರಲ್ಲ, ಆ ಥರ ಒಯ್ಯಂಬರ್ ಲೇಔಟು. ಆ ಕಡೆ ಆ ರೋಡ್ ಒಂದು ಬರುತ್ತೆ, ಆ ಸಿ ಎಮ್ ಆರ್ ಕಾಲೇಜಿಂದ ಆ ಕಡೆ ಒಂದು, ಅದನ್ನು ಎಲ್ಲ ಸೇರಿ ಒಯ್ಯಂಬರ್ ಲೇಔಟ್ಗೆ ಸೇರ್ತಕ್ಕಂಥದ್ದು. ಆ ಲಾಸ್ಟು ರೈಲ್ವೆ ಗೇಟು, ಅದ್ರ ಹಿಂದ್ಗಡೆ ಒಂದು ಆರ್ಮಿ ಕ್ಯಾಂಪ್ ಇದೆ. ಅದ್ರ ಹಿಂದ್ಗಡೆ SMT ರೈಲ್ವೆ ಸ್ಟೇಷನ್ ಅಂತ ಏನು ಕರಿತಿರಲ್ಲ ಆ ಕಡೆ ಇದೆ. ಅದು ಈ ಕಡೆ ಆಗಿರೋದು. ಈ ಪೆಟ್ರೋಲ್ ಬಂಕು ಪಕ್ಕದಲ್ಲಿರ್ತಕ್ಕಂಥ ಪಿ ಜಿ, ಅದ್ರ ಪಕ್ಕದಲ್ಲಿರ್ತಕ್ಕಂಥ ಒಂದು ಬಾರು, ಅದು ಹೊಸ್ದಾಗಿ ಆಗಿರ್ತಕ್ಕಂಥ ಬಾರು. ಹಂಗೆ ಸ್ಟ್ರೈಟ್ ಹೋದರೆ ಅದು CMR ಕಾಲೇಜ್ ಬರುತ್ತೆ. ನೀವು ಸ್ಟ್ರೈಟಾಗಿ ಹೋಗ್ಬಿಟ್ರೆ SME ರೈಲ್ವೆ ಸ್ಟೇಷನ್ನು, ಆಮೇಲೆ ನೀವು ಮಾರುತಿ ಸೇವಾನಗರ ಹಂಗೆ ಹೋಗ್ಬಿಡ್ಬೋದು. ಕುಕ್ ಟೌನು ಆ ಥರ ನೀವು ಹಲ್ಸೂರಿಗೆ ಟಚ್ ಮಾಡಿಬಿಡ್ಬೋದು. ಅಲ್ಲಿಂದ ನೀವು ಯಾವ ಕಡೆನೋ ಹೋಗ್ಬಿಡ್ಬೋದು, ಮೆಜೆಸ್ಟಿಕ್ಕು ಎಲ್ಲ. ಆ ಒಯ್ಯಂಬರ್ ಲೇಔಟಲ್ಲಿ ನಡೆದಕ್ಕಂಥ ಘಟನೆ ತಿಳ್ಕೊಂಡ್ರೆ ನಾನು ಈ ವಿಡಿಯೋ ಪಿ ಜಿನಲ್ಲಿ ಇರ್ತಕ್ಕಂಥವ್ರಿಗೆ, ಆಮೇಲೆ ಈ ಯಾರು ಪಿ ಜಿ ಓನರ್ಗಳಿದಾರಲ್ಲ ಅವ್ರಿಗೆ ನಾನು ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡು ಬಂದೆ. ದಯವಿಟ್ಟು ಎಲ್ಲ ಕೇಳಿ. ಇವತ್ತು ಪಾಪ ಪಿ ಜಿ ನಡೆಸ್ತಕ್ಕಂಥ ಒಂದು ವ್ಯಕ್ತಿ ಮಾಧವನ್ ಅಂತ, 40 ವರ್ಷ ವಯಸ್ಸು. ಪಾಪ ಏನೋ ಪಿ ಜಿ ನಡೆಸ್ತಕ್ಕಂಥ ವ್ಯಕ್ತಿ, ಅದ್ರ ಬಾರ್ ಪಕ್ಕದಲ್ಲೇ ಆ ಪಿ ಜಿ ಇರೋದು. ಆ ಬಾರಲ್ಲಿ ಕುಡ್ಕೊಂಡು ಏನೋ ಇಬ್ಬರಾಳು ಬಂದಿದ್ದಾರೆ. ಒಬ್ಬ ರಾಕೇಶು, ಇನ್ನೊಬ್ಬ ಡಾನ್ ಬ್ರಿಜನ್ ಅಂತ ಅವನ ಹೆಸರಲ್ಲೇ ಇದೆ ಡಾನ್ ಅಂತ. ನೋಡಿ ಯಾವ ಥರ ಇದೆ. ಅವರೆಲ್ಲ ಮೂಲತಃ ಮಕ್ಕಳು ನೋಡಿದ್ರೆ ತಮಿಳ್ನಾಡು ಕಡೆ ಥರ ಕಾಣಿಸ್ತಾ ಇದ್ದಾರೆ. ಅವರು ಕಮ್ಮನಳ್ಳಿ ಇರ್ಬೋದು, ಪಕ್ಕದಲ್ಲೇ CMR ಕಾಲೇಜು ಸ್ಟೂಡೆಂಟ್ ಅನ್ನೋದು ಗೊತ್ತಾಯಿತು. ಏನೋ ಒಬ್ಬ ಆ ರಾಕೇಶ್ ಅಂತ ವ್ಯಕ್ತಿ ಏನು ಇಬ್ಬರು ಕೃತ್ಯ ಒಂದು ಮರ್ಡ್ರು ಮಾಡಿದ್ರಲ್ಲ, ಆ ವ್ಯಕ್ತಿಗಳು CMR ಕಾಲೇಜಲ್ಲಿ ಡಬಲ್ ಡಿಗ್ರಿ, ಇನ್ನೊಬ್ಬ ಸೆಕೆಂಡ್ PC ಡಿಗ್ರಿ ಅಂತೆ. ನೋಡಿ ಯಾವ ಥರ ಇದೆ. ಇವತ್ತು ಪಾಪ ಓನರ್ ಬಲಿ ಆಗಿಬಿಟ್ಟ. ಅಲ್ಲಿರ್ತಕ್ಕಂಥ, ನಾನು ಒಂದು ವಿಡಿಯೋ ಹಾಕ್ತೀನಿ ನೋಡಿ, ಮಾಡಿದೆ ವಿಡಿಯೋ ಒಂದು. ಆ ಪಿ ಜಿನೇ ಲಾಸ್ಟು, ಅದ್ರ ಪಕ್ಕದಲ್ಲೇ ರೈಲ್ವೆ ಗೇಟ್, ಅದು ಅಷ್ಟೇನೇನು. ಅಲ್ಲಿ ಬಾರಲ್ಲಿರ್ತಕ್ಕಂಥವ್ರು ಕುಡಿಯೋವ್ರಿಗೆ ಚೆನ್ನಾಗಿರುತ್ತೆ. ಆ ಕಡೆ ಹೋಗಿ ಕೂಡ್ಕೊಂಡು ಏನೋ ಮಾಡ್ಕೊಂಡು ಬಂದಿರ್ಬೋದು. ನಾನು ಒಂದು ವಿಡಿಯೋ ಹೋಗಿ ಅಲ್ಲಿ ಮಾಡಿದೆ ನಾನು ಕತ್ಲಲ್ಲಿ. ಬಹುಶಃ ಇವರು ಕುಡಿದ್ಬಿಟ್ಟು ಈಗ ಬಂದಿರ್ಬೋದು. ಅಲ್ಲಿ ಪಿ ಜಿಗಳಲ್ಲಿ ಊಟ ಮಾಡ್ತಕ್ಕಂಥವ್ರು ಇರ್ತಾರೆ, ಪಾತ್ರೆಗಳೆಲ್ಲ ಇತ್ತು. ಏನೋ ಹೋಟ್ಲಂತ ಹೋಗ್ಬಿಟ್ರ, ಅಲ್ಲಿ ನೀರು ಬರ್ತಾ ಇದೆ, ಇಲ್ಲ ಕೈ ತೊಳ್ಕೊಳಕ್ಕೆ ಏನಾರ ಹೋದ್ರ, ಇಲ್ಲ ಈ ಕುಡಿದು ಅಮಲಿಗೆ ನೀರ್ದವ್ರಕ್ಕಾಗಿ ಏನಾದರೂ ಅಲ್ಲಿ ಏನಾದರೂ ಹೋಗ್ಬಿಟ್ಟು ಸಂದರ್ಭದಲ್ಲಿ ನನಗೆ ತಿಳಿದು ಮಾತ್ರ ಆ ಓನರು ಮಾಲೀಕರಾದಂಥ ಮಾಧವನವರು, ಇವರು ಯಾವಾಗ ಗೇಟ್ ಅಷ್ಟೇ ಪಕ್ಕದಲ್ಲೇ ಆ ವಾಲೆಲ್ಲ ಕಾಣಿಸುತ್ತದೆ, ಹಿಂಗೆ ಓಪನ್ ಮಾಡಿದ್ರೆ ನೀರು ಬರುತ್ತೆ. ಅಲ್ಲಿ ಹೋಗಿ ಏನೋ ಕೈಗಳೇನೋ ತೊಳಿತಾ ಇದ್ರಂತೆ. ಅದನ್ನು ನೋಡಿ ಪಿ ಜಿಯಿಂದ ಆತ ಬಂದಿದ್ದಾನೆ, ಮಾದೇವ ಅಂತ, ಆ ಮೃತಪಟ್ಟರಲ್ಲ ಓನರು. ಅವ್ರು ಬಂದು, ಏನಪ್ಪ ನೀವು ಇಲ್ಲಿಗೆ ಬಂದಿದ್ರ, ಇಲ್ಲೆಲ್ಲ ಕುಡಿಯೋಕೆ ಹೋಗ್ಬೇಡಿ, ನೀವು ಹೋಗ್ಬಿಡಿ. ಇವ್ರ ಮಕ್ಕಳುಗಳು ನೋಡೋಪಟ್ಕೆನೆ ಗೊತ್ತಾಗ್ಬಿಡುತ್ತೆ ಇವತ್ತು ಯಾರು ಕುಡ್ದವನೋ ಯಾರಿಲ್ಲನೋ ಗೊತ್ತಾಗ್ಬಿಡುತ್ತೆ. ಅವ್ರು ನಡೆಯೋ ಸ್ಟೈಲೆಲ್ಲ ಗೊತ್ತಾಗ್ಬಿಡುತ್ತೆ. ಇನ್ನೂ ಒಂದು ಏನಂದರೆ, ಯಾವುದೇ ಮನೆಗಳಲ್ಲಿ ಗೊತ್ತಿಲ್ದ್ರಂಗೆ ಅದು ಕಾಂಪೌಂಡ್ ಆಗಲಿ ಹೋಗಬಾರ್ದು, ತಪ್ಪದು ಖಂಡಿತವಾಗ್ಲು. ಇದು ನಾನು ಕಾಲೇಜ್ ಹುಡುಗರಿಗೆ ಹೇಳ್ತಾ ಇರೋದು. ಈ ಕುಡಿಯೋರ್ಗಾಗ್ಬೋದು, ಯಾರಿಗೇ ಆಗ್ಬೋದು, ಆ ಪಿ ಜಿ ಓನರ್ಗಳಿಗೆ ಹೇಳೋದು ನಾನು ಅಷ್ಟೇ.
ಎಲ್ಲ ಒಂದು ಕಡೆ ನಾವು ಒಂದು ಸ್ವಲ್ಪ ಹೊತ್ತು ತಲೆ ತೆಗೆಸ್ಬಿಟ್ರೆ ಏನೂ ಆಗಲ್ಲ ಅನ್ನೋಕ್ಕೆ ಒಂದು ಎಕ್ಸಾಂಪಲ್ ಅಷ್ಟೇ. ಇವತ್ತು ಮಾಧವನವರು ದುಡುಕಿದ್ರ ಇಲ್ಲ ಈ ಕೊಲೆಕಾರರು ದುಡುಕಿದ್ರ ಗೊತ್ತಾಗ್ತಾ ಇಲ್ಲ. ಪಾಪ ಒಂದು ಬಲಿ ಪಡ್ಕೊಂಡ್ರು ಅವರು, ಅವ್ರಿಗೆ ಮಕ್ಕಳಿರ್ಬೋದು, ವೈಫ್ ಆಗ್ಬೋದು, ತಾಯಿ ತಂದೆ, ಅವ್ರ ಪಾಡೇನು ಪಾಪ ಇಲ್ವ ನಾನು ಹೇಳೋದು. ದಯವಿಟ್ಟು ಈ ಥರ ಕೊಲೆ ಕಟ್ಟಕರು ನಾನು ಹೇಳೋದು, ಈ ಥರ ಮಲ್ರುಗಳು ಮಾಡೋದಾಗಲಿ ಇನ್ನೊಬ್ರನ್ನ ಹಾಳು ಮಾಡೋದಾಗಲಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬಾರ್ದು. ಇವರು ಏನೋ ಹೋಗಿ ಅಲ್ಲಿ ವಾಲಲ್ಲಿ ಏನೋ ನೀರು ಕುಡಿಯೋಕೆ ಹೋದ್ರೆ, ಕೈ ತೊಳೆಯೋಕೆ ಹೋದ್ರೆ ಗೊತ್ತಿಲ್ಲ, ಅದು ಲಾಸ್ಟ್. ಅದು ಆ ಪಿ ಜಿ ಬಿಟ್ಟ ಮೇಲೆ ರೈಲ್ವೆ ಗೇಟ್ ಲಾಸ್ಟ್. ಅದು ಅಲ್ಲಿ CMR ಕಾಲೇಜು ಹುಡುಗಿರು ಲವ್ಗಳು ಮಾಡೋಕ್ಕೆ ಚೆನ್ನಾಗಿದೆ ಜಾಗ, ಅದು ನಾನು ನೋಡಿದ್ದೀನಿ. ಅದೇ ಲಾಸ್ಟ್ ಎಲ್ಲ ಬಂದು ಅಲ್ಲಿ ಇಲ್ಲಿ ಕೂತ್ಕೊಂಡು ಅಳತೆ ಹೊಡಿತಾರೆ. ಆ CMR ಕಾಲೇಜ್ಗೆ ಹೋಗ್ತಾರೋ ಇಲ್ಲ ಗೊತ್ತಿಲ್ಲ, ಅದು ಎಲ್ರಿಗೂ ಗೊತ್ತು ಆ ಏರಿಯಲ್ಲಿ ಇರ್ತಕ್ಕಂಥವ್ರು. ಅದು ಒಳ್ಳೆ ಏರಿಯಾನೇ, ಅಲ್ಲಿ ಯಾರು ಓಡಾಡಲ್ಲ ಪಾಪ. ಆ ಕಡೆ ಸ್ಟ್ರೈಟ್ ಹೋದರೆ ಅಲ್ಲಿ ಯಾವುದೋ ಒಂದು ಕಾರ್ ಗ್ಯಾರೇಜ್ ಎಲ್ಲ ಇದೆ ಅಲ್ಲಿ, ನಾನು ನೋಡಿದ್ದೀನಿ. 1 ವರ್ಷಗಳ ಕಾಲ ಆ ಕಡೆ ಹೋದೆ ನಾನು. ಆ ರೋಡಲ್ಲಿ ಓಡಾಡ್ತಾ ಇರ್ತೀನಿ ನಾವು, ಆ CMR ಕಾಲೇಜು ಆ ಕಡೆ ಈ ಕಡೆ ಎಲ್ಲ. ಇವತ್ತು ಮಾಧವನವ್ರನ್ನ ಪಾಪ ಏನಕ್ಕಪ್ಪ ನೀವು ಒಳಗೆ ಬಂದ್ರಿ ಅಂತ ಕೇಳಿದ್ದಕ್ಕೆ ಆತ ಏನೋ ಮಾತಿನ ಚಕಮುಕಿ ನಡೀತು. ಇವರು ಸುಮ್ಮನೆ ಆಗಿ ಇವ್ರದ್ದು ತಪ್ಪಾಯ್ತಪ್ಪ ಅಂತ ಏನೋ ಅಂದ್ಕೊಂಡು ಸರಿ ಅಂತ ಹೋಗ್ಬಿಟ್ಟಿದ್ರೆ ಸರಾಗ್ತಾ ಇತ್ತು. ಇವರು ಪಾಪ ಅವ್ರಿಗೇನೋ ಮಾತು ಮೇಲೆ ಹಂಗೆ ಹಿಂಗಂತ ಏನೋ ಒಂದು ಕೆನ್ನೆಗೆ ಹೊಡೆದಿದ್ದಾರೆ. ಅವರು ಹೊಡೆದ್ರು ಇವರು ಹೊಡೆದ್ರು ಅದು ಗೊತ್ತಿಲ್ಲ. ಅಲ್ಲಿರ್ತಕ್ಕಂಥ CC ಕ್ಯಾಮ್ರಾಗಳು ಇರುತ್ತೆ, ಎಲ್ಲ ಪಿ ಜಿಗಳಲ್ಲಿ ಹಾಕಿರ್ತಾರೆ. ಅದು ಮೇನ್ ಗೇಟಲ್ಲಿ ಆಗಿರ್ತಕ್ಕಂಥದ್ದು ಒಂದು ಘಟನೆ. ಈತ ಏನು ಮಾಡಿದ್ದಾನೆ ಅಂದರೆ, ಆ ಮಾದೇವ್ ಅಂತ ವ್ಯಕ್ತಿ ಮೃತಪಟ್ಟರಲ್ಲ ಓನರು, ಹೋಗಿ ಒಳಗಡೆ ಬ್ಯಾಟ್ ಎತ್ಕೊಂಡು ಬಂದಿದ್ದಾರೆ. ಇನ್ನು ಭಯ ಅಲ್ಲ, ಇವ್ರು ನೋಡಿದ್ರೆ ಒಳ್ಳೆ ಕಳ್ಳರ ಥರನೇ ಇದ್ದಾರೆ. ಅದು ಬೇರೆ ಡಬಲ್ ಡಿಗ್ರಿಗಳಂತೆ ಅವರಿಬ್ಬರಾಳು. ಒಬ್ಬ ಸೆಕೆಂಡ್ PC ಡಿಗ್ರಿ, ಇನ್ನೊಬ್ಬ ಡಬಲ್ ಡಿಗ್ರಿ ಅಂತೆ. ನೋಡಿ ಯಾವ ಥರ ಇದೆ ಪಾಪ. ಎಲ್ಲರಿಗೂ ಅಷ್ಟೇ, ಒಂದು ಮನೆಗೆ ಏಕ್ದಮಗೆ ಬಂದುಬಿಟ್ರೆ ಒಂದು ಭಯ, ಏನೋ ಎದುರ್ಸೋಕ್ಕೇನೋ ಬ್ಯಾಟ್ ಎತ್ಕೊಂಡು ಬಂದಿದ್ದಾನೆ. ಆ ಬ್ಯಾಟ್ ಹಿಡ್ಕೊಂಡು ಆತನಿಗೆ ತಲೆಗೆಲ್ಲ ಈ ಕುಡ್ದಿರೋ ಅಮಲಲ್ಲಿ ಪಕ್ಕದಲ್ಲೇ ಬಾರು, ಅದೇನು ಹಂಗೆ ಕುಡಿದ್ಬಿಟ್ಟು ಹಂಗೆ ಬಂದರೆ ಅದು PG ಸಿಕ್ಕೋದು. ಆ ಕುಡಿದ ಅಮಲಲ್ಲಿ ತಲೆಗೆ ಹಾಕಿರೋ ಏಟು ಖಂಡಿತವಾಗಲೂ ಅಲ್ಲೇ ಬಿದ್ದುಬಿಟ್ಟಿದ್ದಾನೆ ಮನುಷ್ಯ. ಅಲ್ಲಿರ್ತಕ್ಕಂಥ ಮೀಡಿಯಾಗಳಲ್ಲಿ ನಾನು ನೋಡಿದೆ, ಒಬ್ಬ ಮಹಿಳೆ ಹೇಳ್ತಾಯಿದ್ರು, ಈ ಮ್ಯಾಟ್ ಹಾಕ್ತಿರಲ್ಲ ಮನೆಯಲ್ಲಿ ನಾವು, ಅದನ್ನೇನಾದರೂ ನಾವು ಧೂಳೆಲ್ಲ ಮೆತ್ಕೊಂಡಿರುತ್ತಲ್ಲ, ಅದನ್ನು ಎತ್ತಿ ಹೆಂಗೆ ಜಾಡಿಸ್ತೀರಿ ನಾವು, ಆ ಥರ ಹೊಡೆದು ಬಿಸಾಕ್ಬಿಟ್ರಂತೆ ಪಾಪ. ಅಲ್ಲೇ ರಕ್ತ ಸಾವಾಗಿ ಅರ್ಧ ಜೀವ ಆತನಿಗೆ ಹೋಗಿರ್ಬೋದು. ತಲೆಗೆ ಯಾರಿಗಾದರೂ ಅಷ್ಟೇ. ದಯವಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಯಾರೇ ಆಗಲಿ, ತಾಳ್ಮೆ ಇರಬೇಕು. ನಮ್ಮದು ತಪ್ಪು, ಇನ್ನೊಬ್ಬರು ಪ್ರಾಫಿಟಿಗೆ ಹೋಗಿ ನಾವು ಏನು ಮಾಡಬೇಕು ಹೇಳಿ ನೋಡೋಣ. ನಿಮ್ಮ ಬಾರಲ್ಲೇ ಇದೆಯಲ್ಲ ನೀರು, ಅಲ್ಲಿ ನೀವು ಕುಡಿದ್ಬಿಟ್ಟು ಬಂದ್ರಲ್ಲ ಅಲ್ಲೇ ಇರ್ಬೋದಲ್ಲ. ಇಲ್ಲ ಯಾರಾದರೂ ನೀರು ಕೊಡಿ, ಫಸ್ಟ್ ಕೇಳಿಬಿಟ್ಟು ಪರ್ಮಿಷನ್ ಕೇಳಿಕೊಂಡು ಸ್ವಲ್ಪ ನೀರು ಕೊಡಿ ಕುಡಿಯೋಕ್ಕೆ, ಸ್ವಲ್ಪ ಕೈ ಕಾಲುಗಳು ತೊಳ್ಕೊತಾನೆ, ಅದು ಯಾರೂ ಅಬ್ಜೆಸ್ಟ್ ಮಾಡಲ್ಲ, ಬಿಡ್ತಾರೆ. ಏಕಾಏಕಿ ಹೋಗಿ ನೀವು ನುಗ್ಗಿ ಪಿ ಜಿಗಳಲ್ಲಿ ನೀವು ಆ ಥರ ಕುಡ್ದುಕೊಂಡು ಆ ಥರ ಆಟಗಳಾಡಿದ್ರೆ ಅಲ್ಲಿ ಪಿ ಜಿನಲ್ಲಿ ಇರ್ತಕ್ಕಂಥವ್ರು ಭಯ ಪಡ್ತಾರೆ. ಅದ್ರಗೋಸ್ಕರಾಗಿ ಅವರು ಶಿಸ್ತಾಗಿರ್ಬೇಕಪ್ಪ ಅನ್ನೋದು ಏನೋ ಹೇಳಿರ್ತಾರೆ. ಅದ್ರ ತಕ್ಕದಂಗೆ ನೀವು ಆತನ ಕೈಯಲ್ಲೇ ಬ್ಯಾಟ್ ತೆಗೆದುಕೊಂಡು ಬಂದು ನೀವು ತಲೆಗೆ ಹೊಡೆದು ಅದು ದೊಡ್ಡ ಘಟನೆ ಆಗಿ ಆತ ಕೆಳಗೆ ಬಿದ್ದು ಅಲ್ಲಿರ್ತಕ್ಕಂಥ ಸ್ಥಳೀಯರನ್ನ ಎತ್ಕೊಂಡೋಗಿ ಈ ಕಸ್ತೂರ್ ನಗರದಲ್ಲಿ ಇರ್ತಕ್ಕಂಥ ಕೊಲಂಬಿಯಾ ಹಾಸ್ಪಿಟ್ಲಲ್ಲಿ ಹೋಗೋ ಸಂದರ್ಭದಲ್ಲಿ ಆತ ತೀರ್ಕೊಂಡ್ರಂತೆ ಪಾಪ. ಏನೇನೋ ಡಾಕ್ಟ್ರುಗಳೆಲ್ಲ ಪ್ರಯತ್ನ ಮಾಡಿದ್ರು, ಆತ ಉಳಿಲ್ಲ, ರಸ್ತೆನಲ್ಲೇ ತೀರ್ಕೊಬಿಟ್ಟ. ಅಲ್ಲೇ ಪಕ್ಕದಲ್ಲೇ ಇದೆ, ಆ OMB ಲೇಔಟ್ ಪಕ್ಕದಲ್ಲೇ ಒಂದು ಕೊಲಂಬಿಯಾ ಹಾಸ್ಪಿಟ್ಲ್ ಇದೆ, ಅದ್ರ ಪಕ್ಕದಲ್ಲಿ ಚನ್ಸಂದ್ರ, ಅದ್ರ ಪಕ್ಕದಲ್ಲಿ ಆ ಕಡೆನೇ ಸಿಗ್ನಲ್ಲು, ರಾಮಮೂರ್ತಿ ಸಿಗ್ನಲ್, ಅದು ರಿಂಗ್ ರೋಡ್ಗೆ ಹೋಗುತ್ತೆ, ಏರ್ಪೋರ್ಟ್ ರೋಡ್ಗೆ. ನಿನ್ನೆ ನಡೆದಕ್ಕಂಥ ಘಟನೆ ನೋಡಿದ್ರೆ ಭಯಂಕರವಾಗಿರುತ್ತೆ. ದಯವಿಟ್ಟು ಯಾರಾದರೂ ನಾನು ಹೇಳೋದು ಸ್ವಲ್ಪ ತಾಳ್ಮೆನೇ ಇರಬೇಕಾಗುತ್ತೆ. ಈತ ಏನೋ ಬ್ಯಾಟೆ ಏನೋ ಒಂದು ಮಾತು ಹೊಡೆದ್ರೋ ಗಿಡ್ದ್ರೋ, ಇವ್ರು ಏನು ಮಾಡಬೇಕಾಗಿದ್ರೆ ಆ ಮುತ್ರಪಟ್ಟಿ ಇರ್ತಕ್ಕಂಥವ್ರು ಮಾಧವರು ಏನು ಮಾಡಬೇಕಾಗಿದ್ದು, ನನ್ನ ಉದ್ದೇಶ ಹೇಳೋದು, ಕುಡ್ದವ್ರ ಹತ್ರ ನಾವು ಏನು ಮಾಡೋಕ್ಕಾಗಲ್ಲ. ಏನೋ ಒಬ್ಬನೋ ಇಬ್ಬನೋ ಅಂದರೆ ಏನು ಅನ್ಬೋದು, ಇವರಿಬ್ಬರಲ್ಲಿದ್ದಾರೆ. ನಾನು ಹೇಳೋದು ಇವ್ರದ್ದೇ ತಪ್ಪು ಇಲ್ಲ ಅಂತ ಹೇಳ್ತಾ ಇಲ್ಲ, ಅಲ್ಲಿ CC ಕ್ಯಾಮ್ರಾಗಳಿರುತ್ತೆ, ಎಲ್ಲ ರೆಕಾರ್ಡ್ ಆಗಿರುತ್ತೆ. ಕುಡ್ದವ್ರ ಹತ್ರ ನಾವು ಹೆಂಗಿರ್ಬೇಕು ಹಂಗೆ ಇದ್ಬಿಟ್ಟು ಆಯಿತು ಅಂತ ಏನೋ ಮಾಡಿ ಇವರು ಒಳಗೆ ಹೋಗಿ ಪೊಲೀಸ್ಗೆ ಫೋನ್ ಮಾಡಿ ಕರೆಸಿದ್ದಿದ್ರೆ ಅದು ಒಂದು ಎಲ್ಲ ಒಂಥರ ಇವ್ರಿಗೆ ಒಳ್ಳೇದಾಗ್ತಾ ಇತ್ತು, ಅವ್ರಿಗೂ ಒಳ್ಳೇದಾಗ್ತಾ ಇತ್ತು. ಆ ಪೊಲೀಸ್ ಅವ್ರು ಬಂದು ಏನೋ ಬುದ್ಧಿ ಮಾತು ಹೇಳಿ ಕಳಿಸ್ತಾ ಇದ್ರು ಅನ್ನೋದು ಒಂದು ಮಾತು.
ಇವ್ರು ಬ್ಯಾಟ್ ಎತ್ಕೊ ಬಂದಿದ್ದು ಆ ಬ್ಯಾಟನ್ನ ಏನೋ ಎದುರ್ಸಕ್ಕೆ ಎತ್ಕೊ ಬಂದಿರ್ತಾರೆ ಬ್ಯಾಟ್ ಪಾಪ. ಇವರು ಅದನ್ನ ಕಿತ್ಕೊಂಡು ಅವ್ರ ತಲೆಗೆ ಹೊಡೆದು ಪ್ರಾಣನೇ ಹೋಗಂಗೆ ಮಾಡಿಬಿಟ್ರು. ಆ ರಾಕೇಶು, ಆ ಡಾನ್ ಬ್ರಿಜನ್ ಅಂತೆ, ಬ್ರಜನ್ನೋ ಗ್ರಿಜನ್ನೋ ಗೊತ್ತಿಲ್ಲ, ಅವ್ರ ಹೆಸರಲ್ಲೇ ಇದೆ. ಅವರು CMR ಕಾಲೇಜುಗಳಲ್ಲಿ ಸ್ಟೂಡೆಂಟ್ ಅಂತೆ. ಆ ಪಕ್ಕದಲ್ಲೇ ಆ ಡೌನ್ ಬಿಟ್ರೇ ಒಂದು ಮೀಟ್ರಲ್ಲೇ CMR ಕಾಲೇಜು. ಆ ಚಿಕ್ಕ ಬಾನಸವಾಡಿ, ದೊಡ್ಡ ಬಾನಸವಾಡಿ, ಕಲ್ಯಾಣ ನಗರ, ಮೇಲೆ ಹೋದ್ರೆ ರಾಮಮೂರ್ತಿ ಸಿಗ್ನಲ್ಲು. ಆ ಪೊಲೀಸ್ ಅವರು ನೋಡಿ ಅವ್ರನ್ನ ಕರೆಕ್ಟು ಯಾವುದೇ ಸಂದರ್ಭಕ್ಕೆ ಎಲ್ಲೂ ಹೋಗ್ದರಂಗೆ ಬಂಧಿಸಿ ಇವತ್ತು ನ್ಯಾಯಾಲಯಂಗೆ ಇದು ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಇವತ್ತು ಏನೋ ಅವರು ಲಿಮಿಟ್ಗೆ ತಗೊಬಂದು ಎಲ್ಲ ಕೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಆ ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ. ತಕ್ಷಣವೇ ಹಿಡಿದ್ಬಿಟ್ರು ಅವ್ರನ್ನ. ಎಲ್ಲಿಗೂ ಎಸ್ಕೇಪ್ ಆಗಕ್ಕೆ ಬಿಟ್ಟಿಲ್ಲ ಅವ್ರನ್ನ. ತಕ್ಷಣವಾಗಲೇ ಅದು ಅವ್ರನ್ನ ಅರೆಸ್ಟ್ ಮಾಡ್ಕೊಬಂದು ಆ ಸ್ಟೇಷನಲ್ಲಿ ಕೂಡಾಕಿ ಅವ್ರನ್ನ ಇನ್ಕ್ವೈರಿ ಎಲ್ಲ ಮಾಡ್ತಾ ಇದ್ದಾರಂತೆ. ನೋಡಿ, ನಾನು ಹೇಳೋದೇನು ಗೊತ್ತಾ, ಕುಡಿದ್ರೆ ನಿಮ್ಮ ತೆವಲು ಎಲ್ಲಿರ್ಬೇಕು ಅಲ್ಲೇ ಇರಬೇಕು. ಯಾರ್ಯಾರ ಮೇಲೆಲ್ಲ ತೋರಿಸ್ಬಿಡೋದು ಎಲ್ಲ. ಇವತ್ತು ನಿಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ತಾಯಿ ತಂದೆಯವರು, ನನ್ನ ಮಕ್ಕಳು ಎಷ್ಟೋ ಕಾಲೇಜಲ್ಲಿ ಓದಿ ಎಲ್ಲ ಒಳ್ಳೆ ಕೆಲಸಗಳು ಸೇರ್ಕೊತಾರೆ, ಡಬಲ್ ಡಿಗ್ರಿ ಮಾಡಿದ್ದಾನೆ ನನ್ನ ಮಗ, ಇನ್ನೊಬ್ಬ ಸೆಕೆಂಡ್ PUC ಡಿಗ್ರಿ ಮಾಡಿದ್ದಾನಂತ ನಿಮ್ಮ ತಂದೆ ತಾಯಿಗಳು ಎಷ್ಟು ಕನಸುಗಳು ಕಟ್ಕೊಂಡಿರ್ತಾರೆ. ಆತ ಮಾದೇವ್ ಪಾಪ ಅವ್ರ ತಂದೆ ತಾಯಿಗಳಾಗ್ಬೋದು, ಅವ್ರ ವೈಫ್ ಆಗ್ಬೋದು, ಅವ್ರ ಮಕ್ಕಳಾಗ್ಬೋದು, ಎಷ್ಟು ದುಃಖ ಆಗಿರ್ಬೋದು ಅವ್ರಿಗೆ. ನಾನು ಹೇಳೋದು ತಪ್ಪು ಇದೆಲ್ಲ ಮಾಡೋದು. ಇನ್ನೊಂದು, ನಾವು ಇನ್ನೊಬ್ರು ಪ್ರಾಪರ್ಟಿ ಒಳಗೆ ಹೋಗೋದೇ ದೊಡ್ಡ ತಪ್ಪು. ನಾನು ಹೇಳೋದೇನು ಗೊತ್ತಾ, ಬಾರ್ಗಳ ಕತೆ ನಾನು ಹೇಳ್ತಾ ಇಲ್ಲ, ಅವರು ಯಾವುದು ತಲೆ ಕೆಡ್ಸ್ಕೊಳಲ್ಲ. ನಮ್ಮ ಕರ್ನಾಟಕ ಪೊಲೀಸ್ ಅವ್ರಿಗೆ ನಾನು ಹೇಳ್ತಕ್ಕಂಥದ್ದು, ದಯವಿಟ್ಟು ಕೆಲವೊಂದು ರಸ್ತೆಗಳಲ್ಲೇ ಕುಡ್ಕೊಂಡು ಈ MRP ಅಂಗಡಿಗಳಲ್ಲಾಗ್ಬೋದು, ಕೆಲವರು ಎತ್ಕೊಬಂದು ರಸ್ತೆಗಳಲ್ಲೇ ಕುಡಿತಾರೆ, ಅಂಥವ್ರನ್ನ ನೀವು ಫಾಲೋ ಮಾಡಬೇಕು ದಯವಿಟ್ಟು. ನಮ್ಮ ಕರ್ನಾಟಕ ಪೊಲೀಸು ಇವತ್ತು ಈ ನಡೆದಂಥ ಘಟನೆಗಳು ಇನ್ನು ಯಾವತ್ತೂ ನಡಿಬಾರ್ದು. ಇವತ್ತು PGನಲ್ಲಿ ಇರ್ತಕ್ಕಂಥವರು ಭಯ ಪಟ್ಬಿಟ್ಟಿದ್ದಾರೆ. ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಆ ನೆಟ್ಟಿಗೆ ಆ ಬೈಕ್ಗಳೆಲ್ಲ ನಿಲ್ಲಿಸಿರ್ತಾರೆ ಆ PGನಲ್ಲಿ ಇರ್ತಕ್ಕಂಥವ್ರದ್ದು ಪಾಪ ಬೈಕ್ಗಳೆಲ್ಲ. ನಾನು ಕತ್ಲಲ್ಲಿ ಹೋಗಿ ವಿಡಿಯೋ ಮಾಡಿದೆ, ಆಗ್ತೀನಿ ನೋಡಿ ನಿಮಗೆ. ಅದೇ ಬಾರು ತುಂಬ ಭಯಂಕರವಾದ ನ್ಯೂಸ್ ಅಪ್ಪ ಇದು. ಒಂದು ಮಾತಿಗೆ ಬರುತ್ತೆ, ಅದು ಏನೋ ಮುಗಿಸ್ಕೊಂಡಿಲ್ಲ. ಅವರು ಸುಮ್ಮನೆ ಆಗಿರ್ಬೇಕಾಗಿತ್ತ, ಇವರು ಸುಮ್ಮನೆ ಆಗಿರ್ಬೇಕಾಗಿತ್ತ, ದೇವ್ರಿಗೆ ಗೊತ್ತು. ಯಾರಾದರೂ ಒಬ್ಬರು ಸೋಲ್ತು ಆಯ್ತಪ್ಪ ನಂದು ತಪ್ಪಿಲ್ಲ ಅಂದರು ನಂದೇ ತಪ್ಪಂತ ಕೈ ಮುಗಿದ್ಬಿಟ್ಟು ಹೋಗ್ಬಿಟ್ರೆ ನಿಮ್ಗೇನು ಚಿಕ್ಕವರಾಗಲ್ಲ, ದೊಡ್ಡವರಾಗ್ತೀರ. ನಾನು ಹೇಳೋದು, ಕುಡ್ದವನ ಹತ್ರ ಮಾತುಗಳು ದಯವಿಟ್ಟು ಮಾತನಾಡಕ್ಕೆ ಹೋಗ್ಬಿಡಿ. ಅವನು ಈ ಜ್ಞಾನದಲ್ಲಿ ಇರಲ್ಲ. ಅವರು ಗಾಂಜನ ಹೊಡೆದಿದ್ರು, ಡ್ರಗ್ಸ್ ತಗೊಂಡಿದ್ರು. ಆ ಪೊಲೀಸು, ರಾಮಮೂರ್ತಿ ನಗರ ಪೊಲೀಸು ಆ ತನಿಖೆಯಲ್ಲಿ ಹೊರಬರಬೇಕು, ಇವರು ಎಂಥವ್ರು, ಇವ್ರ ಬ್ಯಾಕ್ಗ್ರೌಂಡ್ ಏನು ಅಂತ. ಖಂಡಿತವಾಗ್ಲು ನೋಡಿದ್ರೆ ಇವರೆಲ್ಲ ತಮಿಳ್ನಾಡು ಕಡೆ ಥರ ಕಾಣಿಸ್ತಾ ಇದ್ದಾರೆ. ಮೋಸ್ಟ್ಲಿ ತಮಿಳ್ನಾಡೇ. ಆ ಹುಟ್ಟುಗಳೆಲ್ಲ ನೋಡಿದ್ರೆ ಮೋಸ್ಟ್ಲಿ ಎಲ್ಲ ತಮಿಳ್ನಾಡು ಥರನೇ ಕಾಣಿಸ್ತಾ ಇದ್ದಾರೆ. ನಾನು ಹೇಳ್ತಕ್ಕಂಥದ್ದು, ಈ ಥರ ಘಟನೆಗಳು ಇನ್ಯಾವತ್ತೂ ನಡಿಬಾರ್ದು. ಎಲ್ಲ PG ಓನರ್ಗಳು ಈ ವಿಷಯಗಳನ್ನ ನೀವು ತಿಳಿದುಕೊಳ್ಳಿ. ಯಾರಾದರೂ ಏನಾದರೂ ಮಾಡಕ್ಕೆ ಬಂದರೆ ನೀವು ಬ್ಯಾಟ್ ಎತ್ಕೊಬಂದು ಅದು ಇದು ಎಲ್ಲ ಕಾನೂನನ್ನ ನೀವು ಕೈಗೆ ಎತ್ಕೊಳಕ್ಕೆ ಹೋಗ್ಬೇಡಿ. ಇವರು ನೀವು ಬ್ಯಾಟ್ ಎತ್ಕೊಬಂದಂತ ಇವ್ರು ಏನಾದರೂ ದುಡುಕಿದ್ರೆ ನಮ್ಗೆ ಆಗ್ಬಿಡ್ತಾರಂತ. ಅದೇ ಹೇಳೋದು. ಇಲ್ಲ ನಿಮ್ಮ ಸೆಕ್ಯೂರಿಟಿಗೆ ಏನಾದರೂ ಎತ್ಕೊಂಡೋದ್ರ, ಏನೋ ಇವರು ಫಸ್ಟ್ ಹೊಡೆದ್ರ ಅಂತ ಹೇಳ್ತಾ ಇದ್ದಾರೆ, ಇಲ್ಲ ಅವರು ಮಾತು ಚಕಮಕಿ ಆಗಿತ್ತಂತ ಹೇಳ್ತಾ ಇದ್ದಾರೆ. ಅದು ಆ ದೇವ್ರಿಗೆ ಗೊತ್ತು. ಅಲ್ಲಿರ್ತಕ್ಕಂಥ CC ಕ್ಯಾಮ್ರಾಗಳಲ್ಲೆಲ್ಲ ಪರೀಕ್ಷಣೆ ಮಾಡಿ ಎಲ್ಲ ಬರ್ತಾರೆ, ಅಷ್ಟೇ ನಾನು ಹೇಳೋದು. CMR ಕಾಲೇಜು ಇವತ್ತು ಘಟನೆ ನಡೆದಿರ್ತಕ್ಕಂಥದ್ದು ದಯವಿಟ್ಟು ಪ್ರತಿಯೊಬ್ಬರು ತಿಳ್ಕೊಬೇಕು. PGನಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಕೆಲಸ ಆಯ್ತಾ, ನಿಮ್ಮ ಊರುಗಳೆಲ್ಲ ಬಿಟ್ಕೊಂಡು ಬಂದಿರ್ತಾರ. ಇವ್ರು ಏನಾದರೂ ಆ PGಗಳೆಲ್ಲ ನುಗ್ಗಿಬಿಟ್ಟಿದ್ರೆ ಏನು ಗತಿ? ಅಲ್ಲಿರ್ತಕ್ಕಂಥ ಎಲ್ಲ ಪರ ರಾಜ್ಯಗಳಿಂದ ಬಂದಿರ್ತಕ್ಕಂಥವ್ರು ಪಾಪ ಈ IT ಕಂಪ್ನಿಗಳಾಗ್ಬೋದು, ಹಲವಾರು ಕೆಲಸಗಳಲ್ಲಿದ್ದು ಏನೋ PGಗಳಲ್ಲಿ ಇರ್ತಾರೆ. ಆ ಓನರ್ಗಳಿಗೂ ಒಂದು ಭಯ, ಏನಾದರೂ ಒಳಗೆ ಏನಾದರೂ ಹೋಗ್ಬಿಟ್ರೆ ನಮ್ಗೆ ಕೆಟ್ಟ ಹೆಸರು ಬರುತ್ತಲ್ಲ ಅಂತ, ಅದೂ ಇರ್ಬೋದು ನೋಡಿ. ಅದಕ್ಕೆ ಹೇಳೋದು, ದುಡ್ಕಕ್ಕೆ ಹೋಗ್ಬಾರ್ದು ಎಲ್ಲ ಯಾರೋ ಅಂತ. ಇವತ್ತು ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೆ ಶಿಕ್ಷೆ ಆಗಬೇಕು. ಆ ರಾಮಮೂರ್ತಿ ನಗರ ಪೊಲೀಸರು ಖಂಡಿತವಾಗ್ಲೂ
ಅವ್ರಿಗೆ ಒಳ್ಳೆ ಶಿಕ್ಷೆ ಕೊಡ್ತಾರಂತ ನನಗೆ ಗೊತ್ತು. ಎಲ್ಲ ಪೊಲೀಸವರು ಕೆಟ್ಟವ್ರು ಇರಲ್ಲ ಸಮಯ, ಒಳ್ಳೆಯವ್ರು ಇರ್ತಾರೆ. ಸುಮಾರು ಒಂದು 2-3 ಅವರಲ್ಲಿ ಹಿಡಿದ್ಬಿಟ್ರು ಅವ್ರನ್ನ. ಮಾಹಿತಿ ಬಂತು, 2-3 ಅವರಲ್ಲಿ ಹಿಡಿದು ಅವರ ಕಸ್ಟಡಿಗೆ ಕಳಿಸಿದ್ರು ಒಳಗೆ, ನ್ಯಾಯಾಂಗ ಬಂಧನಕ್ಕೆ ಕಳಿಸಿ. ಇವತ್ತು ಏನೋ ಅವರು ಎಷ್ಟು ದಿನ ಅಂತ ಅವರು ಕಸ್ಟಡಿನಲ್ಲಿ ಆದೇಶ ಕೊಟ್ಟಿದ್ದಾರೆ, ಇಷ್ಟು ದಿನ ಅಂತ. ಆ ತನಿಖೆ ಮಾಡ್ತಾ ಇದ್ದಾರೆ ಏನು ಎತ್ತ ಅಂತ. ದಯವಿಟ್ಟು ಈ ಥರ ಎಲ್ಲ ಯಾರೂ ಮಾಡೋಕ್ಕೆ ಹೋಗಬೇಡಿ, ನಾನು ಹೇಳೋದಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲೇ. ಒಂದೇ ಮಾತರಂ, ಜೈ ಕರ್ನಾಟಕ, ಐ ಲವ್ ಯು ಬೆಂಗಳೂರು. ಓಕೆ ಬಾಯ್.